ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗ್ಯಾಸ್ ಬರ್ನರ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಹಳತಾಗಿರುವಂತಹ ಈ ಬರ್ನರ್ನ ನಾನು ಸುಲಭವಾಗಿ ಅತಿ ಸರಳ ರೀತಿಯಲ್ಲಿ ಮನೆಯಲ್ಲಿ ಹೇಗೆ ಹೊಸದರಂತೆ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಫಸ್ಟ್ ಹೇಗಿದೆ ಅಂತ ಹೇಳಿ, ನೆಕ್ಸ್ಟ್ ಕೊನೆದಾಗಿ ಹೇಗಾಗುತ್ತೆ ಅಂತ ಕೂಡ ಜಾದು ನೀವು ನೋಡಬಹುದು. ನೋಡಿ, ಫಸ್ಟ್ ನೀವು ಇದನ್ನು ಯೂಸ್ ಮಾಡೋಕ್ಕೂ ಮುಂಚೆ ನೋಡಿ, ಈ ಥರ ಫಸ್ಟ್ ಒಂದು ಬೌಲಲ್ಲಿ ನೀವೇನು ಮಾಡಬೇಕು, ಇದನ್ನು ಇಡಬೇಕು. ಸ್ವಲ್ಪ ದೊಡ್ಡದಾಗಿರುವಂತಹ ಬೌಲನ್ನು ತಗೊಳ್ಳಿ. ನಂತರ ಅದಕ್ಕೆ ನೀವು ಬಿಸಿ ನೀರನ್ನು ಹಾಕಬೇಕು. ನೋಡಿ, 1 ಅಥವಾ 1.5 ಗ್ಲಾಸ್ನಷ್ಟು ನೀವು ಬಿಸಿ ನೀರನ್ನು ಇದಕ್ಕೆ, ಕುದಿಯುತ್ತಿರುವಂತಹ ಬಿಸಿ ನೀರನ್ನು ಇದಕ್ಕೆ ನೀವು ಹಾಕಬೇಕಾಗತ್ತೆ. ನಂತರ ನಿಂಬೆ ಹುಳಿಯನ್ನು ನೀವು ಒಂದು ಅರ್ಧ ನಿಂಬೆ ಹುಳಿ ಹಿಂಡಿದ್ರು ಸಾಕು. ಬಿಸಿನೀರು ಹಾಕಿದ್ದೀವಲ್ವ, ಸೊ ತುಂಬಾ ಕ್ಲೀನ್ ಆಗುತ್ತೆ. ನೋಡಿ, ಅರ್ಧ ನಿಂಬೆ ಹಣ್ಣನ್ನು ಪೂರ್ತಿಯಾಗಿ ನಾನು ಅದರಲ್ಲಿ ಹುಳಿ ಅಂಶ ಎಷ್ಟಿದೆ ನೋಡಿ ಅದಿಷ್ಟನ್ನು ಕೂಡ ನಾನು ಹಿಂಡಿಕೊಳ್ತಾ ಇದ್ದೀನಿ. ಈಗ ಈ ಬರ್ನರ್ನ ಕ್ಲೀನ್ ಮಾಡೋಕ್ಕೆ ನೀವು ಅದು ಇದು ಮಾಡಿ ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಕಷ್ಟಪಡಬೇಕಾಗೇ ಇಲ್ಲ. ಅನುಶ್ರುತಿ ಆರ್ಟ್ ಝೋನನ್ನು ನೀವು ಫಾಲೋ ಮಾಡ್ತಿದ್ರೆ ನಿಮಗೆ ಬೇಕಾದಂತಹ ಎಲ್ಲ ವಿಡಿಯೋಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ನೋಡಿ, ನಾವು ಬಿಸಿ ನೀರಿಗೆ ಈಗ ಅರ್ಧ ಭಾಗದಷ್ಟು ನಾವು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಈನೋನ ನಾನಿಲ್ಲಿ ಸ್ವಲ್ಪನೇ ನೋಡಿ ಈ ರೀತಿ ಬಿಸಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈನೋ ಪ್ಯಾಕೆಟ್ ಇರುತ್ತಲ್ಲ, ಒಂದು ಫುಲ್ ಪ್ಯಾಕೆಟನ್ನು ನೀವು ಈ ರೀತಿ ಹಾಕಿ. ನೀವು ಬೇಕಿದ್ದರೆ 2-3 ಬರ್ನರ್ನ ಒಂದೇ ಬೌಲ್ನಲ್ಲಿ ಹಾಕಿಬಿಟ್ಟು ಈ ರೀತಿ ಮಾಡಬಹುದು. ಓವರ್ ನೈಟ್ ಇದನ್ನು ಬಿಟ್ಟುಬಿಟ್ರೆ ಸಾಕು. 7ರಿಂದ 8 ತಾಸು ಇದನ್ನು ಹೀಗೆ ಅದನ್ನು ನಾವು ನೀರು, ನಿಂಬೆ ಹುಳಿ ಹಾಗೆಯೇ ಈನೋ ಪ್ಯಾಕೆಟನ್ನು ಹಾಕಿಬಿಟ್ಟು ನೀವು ಈ ಥರ ಬಿಟ್ಟರೆ ಸಾಕು. ಅದರಲ್ಲಿರುವಂತಹ ಕೊಳೆ ಎಲ್ಲ ಆಲ್ರೆಡಿ ಬಿಟ್ಕೊಂಡಿದೆ. ನೀವು ನೋಡ್ತಿರ್ಬೋದು ಮುಂಚೆ ಹೇಗಿತ್ತು, ಈಗ ಹೇಗಿದೆ ಅಂತ ಹೇಳಿ. ಸೊ ಆಲ್ರೆಡಿ ನಮಗೆ ಅರ್ಧ ಭಾಗದಷ್ಟು ಇದು ಕ್ಲೀನ್ ಆಗಿದೆ. ಇನ್ನು ಅರ್ಧ ಭಾಗದಷ್ಟು ಜಸ್ಟ್ ಬರ್ನರ್ನ ನಾವು ನೋಡಿ ಈ ರೀತಿ ಸ್ಪಾಂಜನ್ನು ತೊಗೊಂಡ್ಬಿಟ್ಟು ಹೀಗೆ ಕ್ಲೀನ್ ಮಾಡಿದರೆ ಆಯಿತು. ಪೂರ್ತಿ ನೀಟಾಗಿ ಹೊಸದರಂತೆ ಕ್ಲೀನಾಗಿ ಬಿಡುತ್ತೆ. ನೋಡಿ, ಈಗ ಸ್ಕ್ರಬ್ಬರ್ನ ತೊಗೊಂಡ್ಬಿಟ್ಟು ಫುಲ್ ನೀಟಾಗಿ ನಾನು ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಾವೇನು ನೀರನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ನೆನ್ನೆ, ಅದನ್ನು ಹಚ್ಬಿಟ್ಟು ನೀವು ಕ್ಲೀನ್ ಮಾಡಬಹುದು. ನಂತರ ಅದರಲ್ಲಿರುವ ಅಂಶ ಎಲ್ಲ ಹೋಗಿದೆ ಅಂದರೆ ನೀವೇನು ಮಾಡಿ, ಈ ರೀತಿ ಟೂತ್ ಬ್ರಷನ್ನು ತೊಗೊಂಡ್ಬಿಟ್ಟು ಪೇಸ್ಟು ಅಥವಾ ಸೋಪ್ ಪೌಡರ್ ಯಾವುದೇ ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇರುತ್ತೆ ನೋಡಿ, ಅದನ್ನು ಹಚ್ಬಿಟ್ಟು ಫುಲ್ ನೀಟಾಗಿ ಹೀಗೆ ನೀವು ಕ್ಲೀನ್ ಮಾಡ್ಕೋಬಹುದು. ಇದರಿಂದ ಕೂಡ ತುಂಬಾ ನೀಟಾಗಿ ಕ್ಲೀನಾಗಿ ಬಿಡುತ್ತೆ. ನೀವು ಹೆಚ್ಚಿಗೆ ಶ್ರಮ ಪಡಬೇಕಾಗೇ ಇಲ್ಲ. ಓವರ್ ನೈಟ್ ಇದನ್ನು ಬಿಟ್ಬಿಟ್ರೆ ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಆಲ್ರೆಡಿ ಕ್ಲೀನ್ ಆಗಿಬಿಟ್ಟಿರುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ನೀವು ಕ್ಲೀನಾಗಿರೋದನ್ನು ಗಮನಿಸಬಹುದು. ನೋಡಿ, ಫಟಾಫಟ್ ಅಂತ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿದೆ ಅಂತ ಹೇಳಿ ನೀವು ಗಮನಿಸ್ತಿರ್ಬೋದು. ಇವಾಗ ನೋಡಿ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ, ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರು ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಒಂದ್ಸರಿ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು, ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ನೋಡಿ, ನಾನೀಗ ಸೋಪ್ ಪೌಡರು ಹಚ್ಚಿಬಿಟ್ಟು ಪೂರ್ತಿ ಸ್ಕ್ರಬ್ಬರಿಂದ ಇದನ್ನು ಹೀಗೆ ಉಜ್ಜುತ್ತಾ ಇದ್ದೀನಿ. ನೋಡಿ, ಹೊಸ ಬರ್ನರ್ ಥರ ಈಗ ಕಾಣ್ತಾ ಇದೆ ನಿಮಗೆ ಅಲ್ವಾ, ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಇದಾದ ನಂತರ ನೀವು ಕ್ಲೀನಾಗಿರುವಂತಹ ನೀರಿನಲ್ಲಿ ಇದನ್ನು ನೀಟಾಗಿ ವಾಶ್ ಮಾಡಬೇಕು. ಕ್ಲೀನಾಗಿರುವ ನೀರಿನಲ್ಲಿ ನೀವು ವಾಶ್ ಮಾಡಾದಮೇಲೆ ಇದು ಡ್ರೈ ಆಗಲಿಕ್ಕೆ ಅಂತ ಹೇಳಿ ಒಂದು ಡ್ರೈ ಕ್ಲಾತಲ್ಲಿ, ಒಂದು ಒಣ ಬಟ್ಟೆಯಲ್ಲಿ ಇದನ್ನು ನೋಡಿ ಹೀಗೆ ಒರೆಸ್ಬಿಟ್ಟು ನಂತರ ಸ್ವಲ್ಪ ಹೊತ್ತು ಬಿಡಿ. ಅದರಲ್ಲಿ ನೀರಿನ ಅಂಶ ಎಲ್ಲ ಹೋಗಾದ ಮೇಲೆ ನೀವು ಯೂಸ್ ಮಾಡಬಹುದು. ಹಾಗೆಯೇ ಈ ಹೋಲ್ಸ್ ಇದೆಯಲ್ಲ, ಅವುಗಳನ್ನು ಕೂಡ ನೀವು ಒಂದು ಕಡ್ಡಿಯ ಸಹಾಯದಿಂದ ಅಥವಾ ಒಂದು ಸೂಜಿಯ ಸಹಾಯದಿಂದ ಪೂರ್ತಿ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಗ್ಯಾಸ್ ಕೂಡ ತುಂಬ ದಿನಗಳವರೆಗೂ ಕೂಡ ಬರುತ್ತೆ. ಹಾಗೆಯೇ ಕ್ಲೀನಾಗಿ ಉರಿ ಬರುತ್ತೆ, ಕೆಂಪು ಉರಿ ಬರೋದಿಲ್ಲ. ಹಾಗೆಯೇ ಈ ಬರ್ನರ್ ಕೂಡ ನೋಡಿ ಎಷ್ಟು ಹೊಸದರಂತೆ ಕ್ಲೀನ್ ಆಯಿತು ಅಂತ ಹೇಳಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ನೀವು ನೋಡ್ತಾ ಇರ್ಬೋದು ಈಗ ಡಿಫ್ರೆನ್ಸ್, ಹಳೇದು ಹೇಗಿತ್ತು ಹಾಗೆಯೇ ನಾವು ಕ್ಲೀನ್ ಮಾಡಿ ನಂತರ ಈಗ ಹೇಗಾಗಿದೆ ಅಂತ ಹೇಳಿ. ಹೊಸದ್ರಂತೆ ಆಗಿದೆ ಅಲ್ವಾ. ನೋಡಿ, ಬಿಫೋರ್ ಹೇಗಿದೆ ಹಾಗೆ ಫೈನಲ್ ರಿಸಲ್ಟ್ ಹೇಗಾಗಿದೆ ಅಂತ ಹೇಳಿ ನೀವು ನೋಡ್ತಾ ಇರ್ಬೋದು. ಇವಾಗ
ಎಲ್ರಿಗೂ ಸ್ಟಿಚಿಂಗ್ ಪ್ರೊಸೆಸ್ ಆಗಿರಲಿ ಅಥವಾ ಏನಾದರೂ ಕೆಲಸ ಮಾಡೋಕ್ಕಾಗಲಿ ಕತ್ರಿ ಬೇಕೇ ಬೇಕಾಗುತ್ತೆ. ನಾವು ಯಾವಾಗಲೂ ಕತ್ರಿ ಯೂಸ್ ಮಾಡ್ತಾನೇ ಇರ್ತೀವಿ. ಬಟ್ ಕತ್ರಿ ಯೂಸ್ ಮಾಡ್ತಾ ಮಾಡ್ತಾ ಅದರ ಶಾರ್ಪ್ನೆಸ್ ಹೊರಟು ಹೋಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ₹1 ಖರ್ಚಿಲ್ದೇ ಮನೆಯಲ್ಲಿ ಇರುವ ವಸ್ತುಗಳನ್ನು ಉಪಯೋಗಿಸಿ 10 ನಿಮಿಷದಲ್ಲಿ ಹೇಗೆ ಶಾರ್ಪ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ 4 ರೀತಿಯಲ್ಲಿ ಕತ್ರಿನ ಹೇಗೆ ಶಾರ್ಪ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಟ್ರೈ ಮಾಡಬಹುದು. ಮೊದಲನೇದಾಗಿ ನಾನು ಬಾಟಲ್ನ ಯೂಸ್ ಮಾಡ್ತಾ ಇದ್ದೀನಿ. ಗ್ಲಾಸ್ ಬಾಟಲ್ನ ನಾನಿಲ್ಲಿ ಒಂದು ತಗೊಂಡಿದ್ದೀನಿ. ಇದೇ ಬೇಕು ಬಾಟಲ್ ಅಂತ ಏನಿಲ್ಲ, ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು, ಒಟ್ಟಿನಲ್ಲಿ ಗ್ಲಾಸ್ ಬಾಟಲ್ ಬೇಕು. ಈ ಥರದ್ದೇ ಬೇಕು ಅಂತ ಏನಿಲ್ಲ, ನೀವು ಯಾವುದೇ ರೀತಿಯ ಗ್ಲಾಸ್ ಬಾಟಲ್ಗಳನ್ನು ತಗೋಬಹುದು. ನೋಡಿ, ಇಲ್ಲಿ ನಾನು ಒಂದು ಗ್ಲಾಸ್ ಬಾಟಲ್ನ ತಗೊಂಡಿದ್ದೀನಿ. ಜಸ್ಟ್ ನೀವು ಈ ತುದಿಯಿಂದ, ನಾನೇನು ತೋರಿಸ್ತಾ ಇದ್ದೀನಲ್ಲ, ಈ ತುದಿಯಿಂದ ಈ ಎಡ್ಜ್, ಈ ಲಾಸ್ಟ್ ತುದಿವರೆಗೂ ಕೂಡ ನೀವು ಕತ್ರಿ ಕಟ್ ಮಾಡ್ತೀವಲ್ಲ ಆ ಥರ ನೋಡಿ, ಈ ಥರ ಫುಲ್ಲು ನಾನೇನು ತುದಿಯಿಂದ ಈ ಕಡೆ ತುದಿವರೆಗೂ ತೋರಿಸಿದ್ನಲ್ಲ ಆ ರೀತಿ ನೀವು ಈ ಬಾಟಲ್ನ ಕಟ್ ಮಾಡೋ ಥರ ನೀವು ಮಾಡಬೇಕು. ಏನಿಲ್ಲ ಅಂದರೂ ಒಂದು 20 ಟೈಮ್ಸ್ ಈ ಥರ ಮಾಡಿಬಿಡಿ, ನಿಮ್ಮ ಕತ್ರಿ ಫುಲ್ ಶಾರ್ಪ್ ಆಗಿ ಆಗುತ್ತೆ. ನೆನಪಿರಲಿ, 20 ಟೈಮ್ಸ್ ನೀವು ಈ ಥರ ಮಾಡಿದರೆ ಸಾಕು. ನೀವು ಹೊರಗಡೆ ಹೋಗಿ ಕತ್ರಿನ ಶಾರ್ಪ್ ಮಾಡ್ಕೊಂಡು ಬರಬೇಕು ಅನ್ನೋ ಅವಶ್ಯಕತೆನೇ ಬೀಳೋದಿಲ್ಲ, ಅಷ್ಟು ಶಾರ್ಪಾಗಿ ಆಗುತ್ತೆ. ನೋಡಿ, ಈ ತುದಿಯಿಂದ ಈ ಲಾಸ್ಟ್ ತುದಿವರೆಗೂ ಹೀಗೆ ಮಾಡಬೇಕು. ಸೊ ಈ ಪ್ರೊಸೆಸ್ನ ನೀವು 20 ಟೈಮ್ಸ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಈಸಿಯಾಗಿ ಕತ್ರಿ ಶಾರ್ಪ್ ಆಗುತ್ತೆ. ನೋಡಿದ್ರಲ್ಲ, ಫಸ್ಟ್ ಮೆಥಡ್ನ ನೀವು ಆಲ್ರೆಡಿ ಇವಾಗ ತಿಳ್ಕೊಂಡ್ರಿ. ಎರಡನೇ ಮೆಥಡ್ ಏನು ಅಂದರೆ, ನೋಡಿ, ಮತ್ತೆ ಯಾವುದೇ ಮೆಥಡ್ ಆದ್ರೂ ಕೂಡ ನೀವು ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ತುದಿಯಿಂದ ಈ ತುದಿವರೆಗೂ ಕರೆಕ್ಟಾಗಿ ನೀಟಾಗಿ ನೀವು ನೋಡಿ ಈ ಥರ ಉಜ್ಜಬೇಕಾಗುತ್ತೆ. ಸೆಕೆಂಡ್ ಮೆಥಡಲ್ಲಿ ನಾನು ತೊಗೊಂಡಿರೋದು ಅಲ್ಯೂಮಿನಿಯಂ ಫಾಯಿಲ್. ಇದನ್ನು ನೀವು ಈ ಥರ ಈ ತುದಿಯಿಂದ ಈ ತುದಿವರೆಗೂ ಫುಲ್, ನೀವು ಇಲ್ಲಿಂದ ಇಲ್ಲಿವರೆಗೂ ಫುಲ್ ಈ ಥರ ಉಜ್ಜಬೇಕು. ಇದರಿಂದ ಕೂಡ ಕತ್ರಿ ಬೇಗನೆ ಶಾರ್ಪ್ ಆಗುತ್ತೆ. ನೋಡಿ, ಈ ಕತ್ರಿ ನಮ್ಮನೆಯಲ್ಲಿದ್ದು ಏನಿಲ್ಲ ಅಂದರೂ 25ರಿಂದ 30 ವರ್ಷ ಆಗಿರ್ಬೋದು. ಈಗಲೂ ಕೂಡ ನೋಡಿ ಸ್ವಲ್ಪ ಇದಾಗಿದೆ ಅಷ್ಟೇ ಕಲರು, ಬಟ್ ತುಂಬ ವರ್ಷ ಆಗಿರೋದ್ರಿಂದ ಅದರದ್ದು ಶಾರ್ಪ್ನೆಸ್ ಕೂಡ ಕಮ್ಮಿ ಆಗಿರುತ್ತಲ್ವ. ಸೊ ಹಾಗಾಗಿ ನಾನು ಆವಾಗವಾಗ ಈ ಥರ ಮಾಡ್ತೀನಿ. ಹಾಗಾಗಿ ಕತ್ರಿ ತುಂಬಾ ಶಾರ್ಪ್ ಇರುತ್ತೆ. ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಟಿಪ್ಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಇದನ್ನು ಉಜ್ಜಿದ ನಂತರ ನೋಡಿ ಈ ಥರ ಕಟ್ ಮಾಡೋ ರೀತಿಯಲ್ಲಿ ಇದನ್ನು ಈ ಥರ ಮಾಡಬೇಕು. ಇದರಿಂದ ಕೂಡ ಶಾರ್ಪ್ ಆಗುತ್ತೆ. ನೋಡಿ, ಈ ಥರ ನಾವೇನು ಕಟ್ ಮಾಡ್ತೀವಲ್ಲ ಅಲ್ಲಿ ನೀವು ಈ ಥರ ಹೀಗೆ ಉಜ್ಜಬೇಕು. ಇದನ್ನು ಕೂಡ ನೀವು 20 ಟೈಮ್ಸ್ ಮಾಡಬೇಕಾಗುತ್ತೆ. ಇದರಿಂದ ಕತ್ರಿ ಶಾರ್ಪ್ ಆಗುತ್ತೆ. ಈಗ ನೆಕ್ಸ್ಟ್ ಮೆಥಡ್ ನೋಡೋಣ. ನೋಡಿ, ನಾನಿಲ್ಲಿ ಒಂದು ಸ್ಕ್ರೂ ಡ್ರೈವರ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ನೀವು ಕತ್ರಿನ ಶಾರ್ಪ್ ಮಾಡೋದಕ್ಕೆ ಬಳಸಬಹುದು. ಇದೇನಪ್ಪ ಇದರಿಂದ ಹೇಗಾಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ? ತೋರಿಸ್ತೀನಿ ನೋಡಿ. ಇದನ್ನು ಕೂಡ ನೀವು ಈ ತುದಿಯಿಂದ ಈ ತುದಿವರೆಗೂ ಈ ಥರ ಕಟ್ ಮಾಡಬೇಕು. ಈ ಸ್ಕ್ರೂ ಡ್ರೈವರ್ನು ಕೂಡ ಕಟ್ ಮಾಡೋ ರೀತಿಯಲ್ಲಿ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಲ್ಲಿ ನೀವು 10 to 20 ಟೈಮ್ಸ್ ಇದನ್ನು ಮಾಡಬೇಕಾಗತ್ತೆ. ಇದರಿಂದ ಕೂಡ ಕತ್ರಿ ತುಂಬಾ ಶಾರ್ಪ್ ಆಗುತ್ತೆ. ಈಗ ನಾನಿಲ್ಲಿ ತೋರಿಸ್ತಾ ಇರೋದು ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಸಿಗುವಂತಹದ್ದೇ. ಅದರಿಂದ ನೀವು ₹1 ಖರ್ಚಿಲ್ದೇ ಆರಾಮಾಗಿ ಮನೆಯಲ್ಲಿನೇ ನೀವು ಕತ್ರಿನ ಶಾರ್ಪ್ ಮಾಡ್ಕೊಳ್ಬಹುದು. ಈಗ ನಾನು ಆಲ್ರೆಡಿ 3 ರೀತಿಯಲ್ಲಿ ನಿಮಗೆ ತಿಳಿಸಿದ್ದೀನಿ. ಲಾಸ್ಟ್ ಒನ್ ಏನಪ್ಪ ಅಂದರೆ, ನೋಡಿ, ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ ಇರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಈ ರೀತಿ ಉಜ್ಜಬೇಕಾಗುತ್ತೆ. ಇದು ಕೂಡ ಎಲ್ಲರ ಮನೆಯಲ್ಲಿ ಸಿಗುವಂತಹದ್ದೇ. ಇದರಿಂದ ಕೂಡ ನಾವು ಕತ್ರಿನ ಶಾರ್ಪ್ ಮಾಡಬಹುದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ತುದಿಯಿಂದ ಈ ತುದಿವರೆಗೂ ಕೂಡ ಈ ಸ್ಕ್ರಬ್ಬರ್ನ ಕಟ್ ಮಾಡೋ ರೀತಿಯಲ್ಲಿ ನೀವು
ಉಜ್ಜಬೇಕಾಗುತ್ತೆ. ಅಥವಾ ಈ ಥರ ಉಜ್ಜಿದ್ರೂ ಆಯಿತು, ಇಲ್ಲ ನೀವು ಸ್ಕ್ರಬ್ಬರ್ ಕಟ್ ಮಾಡೋ ರೀತಿಯಲ್ಲಿ ಕೂಡ ನೀವು ನೀಟಾಗಿ ಎಡ್ಜಸ್ಸಿಗೆ ಹೀಗೆ ಉಜ್ಜಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಕತ್ರಿ ಬೇಗನೆ ಶಾರ್ಪ್ ಆಗುತ್ತೆ. ನೋಡಿ, ನಾನೀಗ ಈ ಕತ್ರಿನ 25 ವರ್ಷದಿಂದ ಬಳಸ್ತಾ ಇದ್ದೀನಿ ಅಂತ ಅಂದರೆ ಎಷ್ಟು ಈಗಲೂ ಕೂಡ ಇದು ಚೆನ್ನಾಗಿದೆ, ಹೇಗೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಈಗ ಈ ಕತ್ರಿ ಹೇಗೆ ಶಾರ್ಪ್ ಆಯಿತು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನೀಗ ಒಂದು ಪೇಪರ್ನ ತೊಗೊಂಡಿದ್ದೀನಿ. ಈ ಪೇಪರ್ನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬೇಗನೆ ಪಟ್ ಅಂತ ನೋಡಿ ಕಟ್ ಆಗಿಬಿಡುತ್ತೆ. ನೋಡಿ ಎಷ್ಟು ಶಾರ್ಪ್ ಆಯಿತು. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಟ್ ಆಗಿದೆ, ಪೇಪರ್ ಆಯಿತು. ಈಗ ನೆಕ್ಸ್ಟು ಒಂದು ಬಟ್ಟೆ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ನಿಮಗೆ. ನೋಡಿ, ಈ ಬಟ್ಟೆನ ನಾನು 4 ಭಾಗವಾಗಿ ಮಡಚಿಕೊಂಡು ಈಗ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟು ದಪ್ಪ ಇದ್ದರೂ ಕೂಡ ಫಟಾಫಟ್ ಅಂತ ಬೇಗನೆ ಕಟ್ ಆಗುತ್ತೆ. ನೋಡಿ ಅಷ್ಟು ಶಾರ್ಪ್ ಆಗಿದೆ ಅಂತ ಹೇಳಿ ತೋರಿಸ್ಲಿಕ್ಕೆ ನಿಮಗೆ 4 ಭಾಗವಾಗಿ ನಾನು ಫೋಲ್ಡ್ ಮಾಡಿದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಕಟ್ ಆಯಿತು. ತುಂಬಾ ಶಾರ್ಪ್ ಆಗಿದೆ. ಇವಾಗ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಈ 4 ಮೆಥಡಲ್ಲಿ ಕತ್ರಿ ಶಾರ್ಪ್ ಮಾಡಬಹುದು. ನಿಮಗೆ ಯಾವ ಮೆಥಡ್ ಈಸಿ ಆಗಿದೆ, ನೀವು ಯಾವ ಮೆಥಡ್ ಫಾಲೋ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ಮನೆಯಲ್ಲಿರುವ ವಸ್ತುಗಳನ್ನು ಯೂಸ್ ಮಾಡಿರೋದ್ರಿಂದ ನಿಮಗೆ ಖರ್ಚಿಲ್ಲದೆ ಕತ್ರಿ ಶಾರ್ಪ್ ಆಗುತ್ತೆ. ಈ 4 ಮೆಥಡ್ ಅಲ್ಲದೆ ನೀವು ಯಾವ ರೀತಿ ಮನೆಯಲ್ಲಿ ಕತ್ರಿ ಶಾರ್ಪ್ ಮಾಡಲಿಕ್ಕೆ ಇನ್ಯಾವ ರೀತಿಯ ಮೆಥಡನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಬೇರೆ ಬೇರೆ ರೀತಿಯ ವಿಧಾನಗಳಿಂದ ನಿಮ್ಮ ಮನೆಯ ಕತ್ರಿಯನ್ನು ಶಾರ್ಪ್ ಮಾಡ್ಕೊಳ್ಳಿ. ಹಾಗೆಯೇ ಇದಲ್ಲದೆ ಮತ್ಯಾವ ರೀತಿ ಇದೆ ಅಂತ ಹೇಳಿ ನನಗೆ ಕೂಡ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ₹1 ಖರ್ಚಿಲ್ಲದೇ ಮನೆಯಲ್ಲೇ ಹೇಗೆ ನಾವು ಕತ್ತರಿನ ಶಾರ್ಪ್ ಮಾಡ್ಬೋದು ಅಂತ ಹೇಳಿ. ಅದು ಒಂದಲ್ಲ 4 ವಿಧಾನದಲ್ಲಿ ತಿಳಿಸಿದ್ದೇನೆ. ನಿಮಗೆ ಯಾವ ವಿಧಾನ ಸುಲಭ ಆಗುತ್ತೋ ಅದನ್ನು ಟ್ರೈ ಮಾಡಿ. ಓಕೆ, ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ಬಾಯ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.